ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಲಾಸ್ಟ್ ವೀಕ್ ವ್ಲಾಗ್ನ ಇವತ್ತು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಾ ಇದ್ದೀನಿ. ಸಂಡೇಯಿಂದ ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡಿಕೊಂಡೆ. ಸಂಡೇ ಆಗಿರೋದ್ರಿಂದ ಸ್ವಲ್ಪ ಡೀಪ್ ಕ್ಲೀನ್ ಮಾಡ್ಕೊಂಡಿರ್ತೀನಿ, ಎಷ್ಟಾಗುತ್ತೋ ಅಷ್ಟು. ಸೊ ಡೀಪ್ ಕ್ಲೀನ್ ಅಂದರೆ ಕಿಚನ್ನ ಸ್ವಲ್ಪ ಡೀಪ್ ಕ್ಲೀನ್ ಮಾಡಿಕೊಂಡು ಇವಾಗ ಬಟ್ಟೆ ಎಲ್ಲನೂ ಕೂಡ ವಾಷಿಂಗ್ ಇಟ್ಕೊಂಡಿದ್ದೆ. ಯೂಶ್ವಲಿ ನನ್ನ ಹಸ್ಬೆಂಡ್ದು ಪ್ಯಾಂಟು ಶರ್ಟ್ ಎಲ್ಲ ಯೂಶ್ವಲಿ ನಾನು ಸಂಡೇನೇ ವಾಷಿಂಗ್ ಇಟ್ಕೊಂಡಿರ್ತೀನಿ. ಸೊ ಎಲ್ಲ ಬಟ್ಟೆ ವಾಶ್ ಮಾಡಿಕೊಂಡು ಟೆರೆಸ್ ಮೇಲ್ಗಡೆ ಬಂದಿದೆ. ಸೊ ಬಿಸಿಲು ಚೆನ್ನಾಗಿತ್ತು ಅಲ್ವಾ, ಸೊ ಹಂಗಾಗಿ ಇವಾಗ ಎಲ್ಲ ಕೆಲಸ ಮುಗಿಸ್ಕೊಂಡು ಕೆಳಗಡೆ ಹೋಗ್ತಾ ಇದ್ದೀನಿ. ಹಾಗೆಯೇ ಸಾಯಂಕಾಲ ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲನೂ ತರೋದಿತ್ತು. ಸೊ ಸೊಪ್ಪು ಎಲ್ಲನೂ ಕೂಡ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಸಂಡೇ ಟೈಮ್ ಇರುತ್ತೆ ಅಂತ ಹೇಳಿ ಸೊ ಎಲ್ಲ ವೆಜಿಟೇಬಲ್ಸ್ನೂ ಕೂಡ ನಾನು ಸಂಡೇನೇ ಶಾಪ್ ಮಾಡ್ಕೊಂಡಿರ್ತೀನಿ. ನಾನು ಮತ್ತು ಅನು ಇಬ್ಬರು ಕೂಡ ವೆಜಿಟೇಬಲ್ಸ್ನ ತೊಗೊಂಡು ಬರೋಣ ಅಂತ ಹೇಳಿ ಹೋಗಿದ್ವಿ ಮಾರ್ಕೆಟಿಗೆ. ಸೊ ವೆಜಿಟೇಬಲ್ಸ್ ಎಲ್ಲನೂ ಕೂಡ ತೊಗೊಂಡು ಬಂದ್ವಿ. ಹಾಗೆ ಸ್ವಲ್ಪ ಲೆನ್ಸ್ ಕಟ್ಟಿಗೆ ಹೋಗೋಣ ಅಂತ ಹೇಳಿ ಅಂದ್ಕೊಂಡಿದ್ವಿ. ಸಂಡೇ ಆಗಿರೋದ್ರಿಂದ ಫ್ರೀ ಆಗಿರ್ತೀವಿ, ಸ್ವಲ್ಪ ಟೈಮ್ ಸಿಗುತ್ತೆ ಕೆಲಸಗಳನ್ನ ಮಾಡ್ಕೊಳ್ಳೋದಕ್ಕೆ. ಸೊ ನನಗಿವಾಗ ಬೆಳಿಗ್ಗೆಯಿಂದ ಸಂಜೆವರೆಗೂ ಸಿಸ್ಟಮ್ ಮುಂದೆನೇ ಕೂತ್ಕೊಂಡಿರ್ತೀನಿ ಬ್ಯಾಂಕಲ್ಲಿ. ಸೊ ಹಂಗಾಗಿ ಸ್ವಲ್ಪ ತಲೆನೋವು ಬಂದಿರೋ ಥರ ಅನ್ನಿಸ್ತಾ ಇತ್ತು. ಸೊ 0 ನಂಬರ್ ಬರುವಂಥ ಸ್ಪೆಕ್ಟ್ ಬರುತ್ತೆ ಅಲ್ವಾ, ಸೊ ಅದನ್ನು ತೊಗೊಳ್ಳೋಣ ಅಂತ ಹೇಳಿ ಹೋಗಿದ್ವಿ ನೋಡೋದಕ್ಕೆ. ಸೊ ಹಂಗೇ ನಮಗೆ ಅದು ಕೂಪನ್ ಕೂಡ ಇತ್ತು, ಆಫರ್ ಇತ್ತು. ಅಂದರೆ ನಾವು ಇವಾಗ ಫೋನ್ಪೇನಲ್ಲೆಲ್ಲ ಫೋನ್ಪೇ ಮಾಡ್ತಿರ್ತೀವಿ ಅಲ್ವಾ, ಅವರಿಗೆ ಆಫ್ ಬಂದಿರುತ್ತೆ. ಯೂಶ್ವಲಿ ನೀವು ಹಾಗೆ ಶಾಪಿಗೆ ಹೋದಾಗ ತೊಗೊಂಡ್ರೆ 1500 ಈಚ್ ಸ್ಪೆಕ್ಟ್ ಇರುತ್ತೆ ನಿಮಗೆ. ಸೊ ಅದೇ ಕೂಪನ್ ಕೋಡ್ ಏನಾದ್ರು ಯೂಸ್ ಮಾಡಿಕೊಂಡು ತೊಗೊಂಡ್ರೆ ನಿಮಗೆ 1000 ಈಚ್ ಆಗುತ್ತೆ. ಸೊ ನಾನು ಮತ್ತು ಅನ್ನೂ ಕೂಡ ಬೆಳಗ್ಗೆಯಿಂದ ಸಂಜೆವರೆಗೂ ಲ್ಯಾಪ್ಟಾಪ್ ಮುಂದೆನೇ ಇರ್ತಾಳೆ. ಸೊ ಹಂಗಾಗಿ ಅವಳಿಗೂ ಬೇಕಿತ್ತು, ಇಬ್ಬರು ಕೂಡ ತೊಗೊಳ್ಳೋಣ ಅಂತ ಹೇಳಿ ಹೋಗಿದ್ವಿ. ಸೊ ನಾನು ಮತ್ತು ಅವಳು ಫ್ರೇಮ್ನ ಸೆಲೆಕ್ಟ್ ಮಾಡಿದ್ವಿ. ನಮಗೆ ಅವ್ರು ಇಟ್ಟಿರುವಂತಹ ಕಲೆಕ್ಷನಲ್ಲಿ ಅಷ್ಟೊಂದು ಇಷ್ಟ ಆಗಲಿಲ್ಲ. ಸೊ ಹಂಗಾಗಿ ಸಪ್ರೇಟಾಗಿ ಫ್ರೇಮ್ನ ಸೆಲೆಕ್ಟ್ ಮಾಡಿಕೊಂಡು ಕೊಟ್ಟು ಬಂದಿದ್ವಿ. ಸೊ 2 ಡೇಸ್ ಆಗುತ್ತೆ, 2 ಡೇಸ್ ಆದಮೇಲೆ ಕೊಡ್ತೀವಿ ಅಂತ ಹೇಳಿದರು. ಸೊ ನಾನು ಇವಾಗ ಏನು ಹಾಕ್ಕೊಂಡಿದ್ದೀನಿ ಅಲ್ವಾ, ಇದೇ ಒಂದು ಸ್ಪೆಕ್ಟ್ಸ್ನ ನಾನು ಚೂಸ್ ಮಾಡಿ ಕೊಟ್ಟು ಬಂದಿದ್ದೆ ಫ್ರೇಮ್ನ. ಸೊ ಇದಕ್ಕೆ ಅವರು ಲೆನ್ಸ್ನ ಹಾಕಿ ಕೊಡ್ತಾರೆ. ಸೊ ಆರ್ಡರ್ನ ಕೊಟ್ಟು ಬಂದಿದ್ವಿ. ನಾನು ಮಿನಿ ವ್ಲಾಗಲ್ಲಿ ಹಾಕಿದ್ದೆ, ಇವಾಗ ಕಲೆಕ್ಟ್ ಕೂಡ ಮಾಡಿದ್ದೀನಿ, ತೋರಿಸ್ತೀನಿ ನಾನು ನಿಮಗೆ ಮುಂದೆ ಯಾವುದನ್ನು ತೊಗೊಂಡೆ ಅಂತ ಹೇಳಿ. ಇನ್ನೇ ಮನೆಗೆ ಬಂದು ಸ್ವಲ್ಪ ಚಪಾತಿ ಹಿಟ್ಟು ಏನಾದರೂ ಕಲಿಸ್ಕೊಂಡು ಸಿಂಪಲ್ಲಾಗಿ ಏನಾದರೂ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ತಾಯಿದ್ದೆ. ಸೊ ನನಗೆ ಚಪಾತಿ ಬೇಡ ಅಂತ ಹೇಳಿ ಕರ್ಡ್ ರೈಸ್ನ ರೆಡಿ ಮಾಡ್ಕೊಂಡಿದ್ದೆ. ಕರ್ಡ್ ರೈಸ್ ಜೊತೆಗೆ ಸ್ವಲ್ಪ ಪನ್ನೀರ್ ಇತ್ತು, ಅದನ್ನು ಕೂಡ ಫ್ರೈ ಮಾಡ್ಕೊಂಡಿದ್ದೀನಿ. ಪನ್ನೀರನ್ನ ದೊಡ್ಡ ಸೈಜಲ್ಲಿ ಕಟ್ ಮಾಡಿಕೊಂಡು ಸ್ವಲ್ಪ ಇದಕ್ಕೆ ಉಪ್ಪು, ಖಾರ, ಸ್ವಲ್ಪ ಬಿಳಿ ಎಳ್ಳು, ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋ ಅಂಥದ್ದು ನೋಡಿ ಈ ಥರ. ಸೊ ಅದನ್ನು ಯಾವ ರೀತಿ ಮಾಡಿದ್ದೀನಿ ಅಂತ ಹೇಳಿ ಕ್ವಿಕ್ಕಾಗಿ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ, ಬನ್ನಿ ನೋಡ್ಕೊಂಡು ಬರೋಣ. ಮೊದಲಿಗೆ ಒಂದು ಬೌಲಲ್ಲಿ ನಾನು ಸ್ವಲ್ಪ 2 ಟೇಬಲ್ ಸ್ಪೂನ್ ಅಷ್ಟು ಮೊಸರನ್ನ ಸೇರಿಸ್ಕೊಂಡಿದ್ದೀನಿ. ಈ ಮೊಸರಿಗೇ ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ಳೋಣ ಮತ್ತು ಸ್ವಲ್ಪ ಖಾರದ ಪುಡಿನ ಹಾಕ್ಕೊಳ್ಳೋಣ. ನೀವು ಸ್ವಲ್ಪ ಬೇಕಿದ್ದರೆ ಒರಿಗಾನೋ, ಚಿಲ್ಲಿ ಫ್ಲೇಕ್ಸು ಅವೆಲ್ಲ ಕೂಡ ಆ್ಯಡ್ ಮಾಡ್ಕೋಬೋದು. ಸೊ ನಾನು ಅದೆಲ್ಲ ಆ್ಯಡ್ ಮಾಡಿಲ್ಲ, ಸಿಂಪಲ್ಲಾಗಿ ಟೈಮ್ ಆಗಿತ್ತು ಅಂತ ಹೇಳಿ ಬೇಗ ಮಾಡಿಕೊಂಡೆ. ಇದಕ್ಕೆ ಸ್ವಲ್ಪ ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ಳೋಣ. ಕರ್ಡ್ ಮತ್ತು ಖಾರದ ಪುಡಿ ಏನು ಹಾಕ್ಕೊಂಡಿದ್ವಿ ಅಲ್ವಾ, ಅದನ್ನು 1 ಸ್ಪೂನಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದರಲ್ಲಿ ನಾನು ಪನ್ನೀರನ್ನ ಡಿಪ್ ಮಾಡಿಕೊಂಡು ಸ್ವಲ್ಪ ಬೆಣ್ಣೆನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಬೆಣ್ಣೆ ಬದಲಿಗೆ ಎಣ್ಣೆ, ತುಪ್ಪ ಯಾವುದಾದ್ರೂ ಹಾಕೋಬೋದು. ಸೊ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಮೇಲ್ಗಡೆ ಸ್ವಲ್ಪ ಬಿಳಿ ಎಳ್ಳನ್ನು ಹಾಕ್ಕೊತೀನಿ. ಸೊ ನೀವು ಇದಕ್ಕೆ ಮ್ಯಾಗಿ ಮಸಾಲನ್ನು ಕೂಡ ಮಿಕ್ಸ್ ಮಾಡ್ಕೋಬೋದು, ಚೆನ್ನಾಗಿರುತ್ತೆ ರುಚಿ. ಸೊ ಈ ಥರ ಮಾಡ್ಕೊತೀನಿ. 1 ಸ್ಪೂನಿಂದ ಕಟ್ ಮಾಡ್ಕೊಂಡು ತಿಂತಾಯಿದ್ರೆ ನಿಜವಾಗ್ಲೂ ಪನ್ನೀರ್ ಅಂತ ಅನ್ಸೋದಲ್ಲ, ಎಷ್ಟು ರುಚಿಯಾಗಿರುತ್ತೆ ಅಂದರೆ ಒಂಥರ ಡಿಫ್ರೆಂಟಾಗಿ ಟೇಸ್ಟ್ ಕೊಡುತ್ತೆ. ಸೊ ಮೇಲ್ಗಡೆಯಿಂದ ಸ್ವಲ್ಪ ಬಿಳಿ ಎಳ್ಳನ್ನು ಸೇರಿಸ್ಕೊಂಡಿದ್ದೀನಿ. ಅನ್ನ ಜೊತೆಗೆ ಸೈಡ್ ಡಿಶ್ ಹಾಕಿ ಏನೂ ಇಲ್ಲ ಅಂದಾಗ ನೀವು ಸಿಂಪಲ್ಲಾಗಿ ಈ ರೀತಿ ಪನ್ನೀರ್ ಫ್ರೈನ ಮಾಡ್ಕೋಬೋದು. ಸೊ ನನಗಂತೂ ಸಖತ್ ಇಷ್ಟ ಆಯಿತು ಟೇಸ್ಟು. ಆಫ್ಟರ್ 2 ಡೇಸ್ ಮತ್ತೆ ನನ್ನ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸಂಜೆ ಮನೆಗೆ ಹೋಗುವಾಗ ಲೆನ್ಸ್ ಕಾರ್ಟಿಗೆ ಹೋಗಿ ನನ್ನ ಒಂದು ಸ್ಪೆಕ್ಟ್ಸ್ನ ಕಲೆಕ್ಟ್ ಮಾಡಿಕೊಂಡೆ. ಅವತ್ತಿನ ದಿನವೇ ಮಮ್ಮಿದು ಮತ್ತು ಅಪ್ಪಾಜಿದು ಆ್ಯನಿವರ್ಸರಿ ಇತ್ತು, 31st ಆ್ಯನಿವರ್ಸರಿ. 30th ಆ್ಯನಿವರ್ಸರಿನ ಲಾಸ್ಟ್ ಇಯರ್ ನಾವು ಗ್ರ್ಯಾಂಡಾಗಿ ಸೆಲೆಬ್ರೇಷನ್ನ ಮಾಡಿದ್ವಿ. ಆ ಒಂದು ವ್ಲಾಗ್ನು ಕೂಡ ನಾನು ಹಾಕಿದ್ದೀನಿ. ಹಿಂದೆಲ್ಲ ಡೆಕೋರೇಷನ್ ಎಲ್ಲ ಮಾಡಿಸಿ ಅವರಿಗೆ ಸರ್ಪ್ರೈಸ್ ಆಗಿ ಒಂದು ಅರೇಂಜ್ಮೆಂಟ್ ಮಾಡಿ ಆ್ಯನಿವರ್ಸರಿನ ಸೆಲೆಬ್ರೇಷನ್ ಮಾಡಿದ್ವಿ, ತುಂಬ ಚೆನ್ನಾಗಿತ್ತು. ಆ ಒಂದು ವ್ಲಾಗ್ ಯಾರಾದರೂ ನೋಡಿಲ್ಲ ಅಂತಂದರೆ ಖಂಡಿತ ನೋಡಿ, ನಾನು ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ನ ಹಾಕಿರ್ತೀನಿ. ಸೊ ಇವತ್ತಿಂದು 31st ಆ್ಯನಿವರ್ಸರಿ ಇತ್ತು, ಅದನ್ನು ಕೂಡ ಸಿಂಪಲ್ಲಾಗಿ ಕೇಕ್ನ ಕಟ್ ಮಾಡಿಕೊಂಡು ಹೊರಗಡೆ ಹೋಗಿ ಊಟ ಮಾಡ್ಕೊಂಡು ಬಂದ್ವಿ. ಮತ್ತು ಅಪ್ಪಾಜಿಗೆ ಗಿಫ್ಟಾಗಿ ಒಂದು ಸ್ಯಾರಿ ಮತ್ತು ಶರ್ಟ್ನ ತೊಗೊಂಡು ಬಂದಿದ್ವಿ ಇಬ್ಬರು ಕೂಡ. ಸೊ ಏನು ಕೊಡಬೇಕು ಅಂತ ಹೇಳಿ ಗೊತ್ತಾಗಲಿಲ್ಲ, ಅದಕ್ಕೋಸ್ಕರ ಸ್ಯಾರಿ ಮತ್ತು ಶರ್ಟ್ ತೊಗೊಳ್ಳೋಣ ಅಂತ ಹೇಳಿ ಇಬ್ಬರು ತೊಗೊಂಡು ಬಂದಿದ್ವಿ. ಸೊ ಅದನ್ನು ಗಿಫ್ಟಾಗಿ ಕೊಡ್ತಾ ಇದ್ವಿ. ಸೊ ಇಷ್ಟೇ ಸಿಂಪಲ್ಲಾಗಿ ನಾವೇ ಮನೆಯಲ್ಲಿ ಕೇಕ್ನ ಕಟ್ ಮಾಡಿಕೊಂಡು ಹೊರಗಡೆ ಹೋಗಿ ಊಟ ಮಾಡ್ಕೊಂಡು ಬರುವಂಥದ್ದು. ಸೊ ಇಷ್ಟೇ ನಮ್ಮ ಮನೆ ಸೆಲೆಬ್ರೇಷನ್ ಇಷ್ಟೇ ಇರುತ್ತೆ. ಹೋಟೆಲ್ಗೋಸ್ಕರ ನಾವು
ಫಸ್ಟು ಆಹಾರಂ ಅಂತ ಹೇಳಿ ಒಂದು ಹೋಟೆಲ್ ಇದೆ, ಅಲ್ಲಿಗೆ ಹೋಗೋಣ ಅಂತ ಹೇಳಿ ಹೋದ್ವಿ. ಬಟ್ ಅಲ್ಲಿ ಬರೀ ಉಡುಪಿ ಸ್ಟೈಲ್ ಹೋಟೆಲ್ಸ್ ಅಂದರೆ ಉಡುಪಿ ಸ್ಟೈಲ್ ರೆಸಿಪೀಸ್ಗಳಷ್ಟೇ ಸಿಗತ್ತೆ ಅಂತ ಹೇಳಿ ಗೊತ್ತಾಯಿತು ಒಳಗಡೆ ಹೋದ ತಕ್ಷಣ. ಬಟ್ ನಮಗದು ಬೇಡ ಅಂತ ಅನ್ನಿಸ್ತು. ಬಟ್ ಆ್ಯಂಬಿಯನ್ಸ್ ತುಂಬ ಚೆನ್ನಾಗಿದೆ ಆಹಾರಂದಲ್ಲಿ. ತೋರಿಸ್ತೀನಿ ನಾನು ನಿಮಗೆ ಕಂಪ್ಲೀಟಾಗಿ ನೋಡಿ. ಒಳಗಡೆ ಒಂಥರ ಹಳೆಯ ಮನೆನ ರಿನೋವೇಟ್ ಮಾಡಿ ಆ ಒಂದು ಹೋಟೆಲ್ ಥರ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ಸೊ ನಾವೇನಾದರೂ ಈ ಥರ ಮಲೆನಾಡು ಸ್ಟೈಲೆಲ್ಲ ಬರುತ್ತೆ ಅಲ್ವಾ, ಕೊಟ್ಟೆ ಕಡುಬು, ಗೋಲ್ ಬಜ್ಜಿ, ಆ ಥರ ಅವ್ರದ್ದು ಒಂಥರ ಟಿಫಿನ್ ರೆಸಿಪಿ ಇತ್ತು. ಸೊ ನಮಗೆ ಅದು ಬೇಡ ಅಂತ ಅನ್ನಿಸ್ತು. ಸೊ ಹಂಗಾಗಿ ಮನೆಯಲ್ಲಿ ಕೂಡ ಎಲ್ಲರೂ ಬೇರೆ ಕಡೆ ಹೋಗೋಣ ಅಂತಂದರು. ಬಟ್ ಒಳಗಡೆ ಹೋದ್ಮೇಲೆ ಗೊತ್ತಾಯಿತು ನಮಗೆ ಆ ಥರ ಇದೆ ಅಂತ ಹೇಳಿ. ಸೊ ನಾವು ಕೂಡ ಫಸ್ಟ್ ಟೈಮ್ ಇಲ್ಲಿ ಬಂದಿದ್ವಿ ಆಹಾರಂಗೆ. ಸೊ ನೋಡಿ ಇಲ್ಲಿ ಭರಣಿ ಎಲ್ಲ ಯಾವ ರೀತಿಯಾಗಿ ಇಟ್ಟಿದ್ದಾರೆ ಅಂತ ಹೇಳಿ ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಹಿಂದಿನ ಕಾಲದಲ್ಲೆಲ್ಲ ಇದರಲ್ಲಿ ಉಪ್ಪಿನಕಾಯಿ ಎಲ್ಲ ಸ್ಟೋರ್ ಮಾಡಿ ಇಡ್ತಿದ್ರು ಅಲ್ವಾ. ಸೊ ಇವಾಗ ಯಾರ ಮನೆಯಲ್ಲಿ ಕಾಣಿಸುತ್ತೆ ಹೇಳಿ, ಎಲ್ಲೂ ಕೂಡ ಕಾಣಿಸೋದಿಲ್ಲ. ಸೊ ಹಂಗಾಗಿ ಜನಗಳಿಗೆ ಗೊತ್ತಾಗಲಿ ಅಂತ ಹೇಳಿ ಅವರು ಆ ಥರ ಶೋಕೇಸ್ ಮಾಡಿದ್ದಾರೆ. ಹಳೆ ಮನೆ ಇದು, ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ರಿನೋವೇಟ್ ಮಾಡಿದ್ದಾರೆ. ಸೊ ಈ ರೀತಿಯಾಗಿತ್ತು ಒಳಗಡೆ ಆ್ಯಂಬಿಯನ್ಸು. ಸೊ ಇದು ಬೇಡ ಅಂತ ಹೇಳಿ ನಾವು ಮತ್ತೆ ನೆಕ್ಸ್ಟು ಬೇರೆ ಕಡೆಗೆ ಹೊರಟ್ವಿ. ಫೈನಲ್ ಆಗಿ ಲೀಲಾವತಿ ಪ್ಯಾಲೇಸ್ ಅಂತ ಹೇಳಿ ಇದೆ. ಸೊ ಅಲ್ಲೂ ಕೂಡ ಟೇಸ್ಟ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಸೊ ಅಲ್ಲೇ ಊಟ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಫೈನಲಿ ಅಲ್ಲೇ ಊಟ ಮಾಡಿಕೊಂಡು ಮನೆ ಕಡೆಗೆ ಹೊರಟ್ವಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಇಲ್ಲಿಗೆ ನನ್ನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಹೋಪ್ ನಿಮ್ಮೆಲ್ಲರಿಗೂ ಕೂಡ ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಯಾರಿಗೆಲ್ಲ ಇಷ್ಟ ಆಗಿದೆ ಖಂಡಿತ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಫಾಲೋ ಮಾಡಿ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗದೆ ವಿಡಿಯೋನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. Until then, take care. Bye-bye.